ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕಲಾವಿದರ ವೈಯಕ್ತಿಕ ಜೀವನ ಅನ್ನೋದು ಸಾರ್ವಜನಿಕ ಸೊತ್ತಾಗಿ ಬಿಟ್ಟಿದೆ. ಮದುವೆ ಇರಲಿ, ಕಾರ್ಯಕ್ರಮಗಳಲ್ಲಿ ಅಥವಾ ಸಾವಿನ ಮನೆ ಇರಲಿ, ಕ್ಯಾಮೆರಾಗಳು ಅವರ ಮುಖದ ಮುಂದೆಯೇ ಇರುತ್ತದೆ. ಇತ್ತೀಚೆಗೆ ಇದು ಸಾಮಾನ್ಯ ಆಗಿ ಹೋಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೋ ಆಂಗಲ್ ಅಲ್ಲಿ ಫೋಟೋ ತೆಗೆಯುವುದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಚಿತ್ರವಾಗಿ ಪೋಸ್ಟ್ ಮಾಡೋದು ಹೆಚ್ಚಾಗುತ್ತಿದೆ. ಸಪ್ತಮಿ ಅವರು ಅದನ್ನೇ ಪ್ರಶ್ನಿಸಿದ್ದು, ನಾವು ಕಲಾವಿದರಾಗಿ ನಿಮಗೆ ಮನರಂಜನೆ ನೀಡುತ್ತೇವೆ, ಆದರೆ ಸಾರ್ವಜನಿಕವಾಗಿ ನಮ್ಮ ದೇಹದ ಅಥವಾ ವೈಯಕ್ತಿಕ ಕ್ಷಣಗಳ ಮೇಲೆ ನಮಗಿರೋ ಹಕ್ಕನ್ನ ಕಿತ್ತುಕೊಳ್ಳಬೇಡಿ ಅನ್ನೋದು ಅವರ ಕಳಕಳಿಯಾಗಿತ್ತು. ಹೌದು, ಸ್ಯಾಂಡಲ್ವುಡ್ ನಲ್ಲಿ ಈ ಒಂದು ವಿಷಯ ಸಖತ್ ಸೌಂಡ್ ಮಾಡ್ತಿದೆ. ಇನ್ನು ಸಪ್ತಮಿ ಗೌಡ ಅವರಂತಹ ಯುವ ನಟಿಯರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ನಟಿ ಸಪ್ತಮಿ ಗೌಡ ಅವರ ಪರವಾಗಿ ಸ್ಟಾರ್ ನಟ ನಟಿಯರು ಧ್ವನಿ ಎತ್ತಿರುವುದು ನಿಮಗೆಲ್ಲ ಈಗಾಗಲೇ ಗೊತ್ತೇ ಇದೆ. ಇದೀಗ ಸ್ಯಾಂಡಲ್ವುಡ್ನ ಮೇರು ನಟ ನಟಿ ಸಪ್ತಮಿ ಪರ ನಿಂತಿದ್ದಾರೆ. ಹಾಗಾದ್ರೆ ಯಾರೀ ನಟ ನಟಿ? ಈ ಪಾಪರಾಜಿಗಳ ವಿಚಾರಕ್ಕೆ ಏನು ಹೇಳ್ತಿದ್ದಾರೆ? ಈ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ನೋಡಿ. ನಟ ಶಿವರಾಜ್ ಕುಮಾರ್ ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾಲದಲ್ಲೂ ಹೆಣ್ಣು ಮಕ್ಕಳನ್ನ ಗೌರವಿಸಿ ಎಂದು ಹೇಳಬೇಕೆಂದರೆ ಅದು ನಮ್ಮ ದೌರ್ಭಾಗ್ಯ. ದಯವಿಟ್ಟು ಆತ್ಮಸಾಕ್ಷಿ ಇಟ್ಟುಕೊಂಡು ಕೆಲಸ ಮಾಡಿ. ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರಬೇಡಿ ಎಂದು ಅವರು ಮನವಿ ಮಾಡಿದ್ದಾರೆ. ಈಗ ನಟಿ ರಮ್ಯಾ ಕೂಡ ಬೆಂಬಲ ನೀಡಿದ್ದಾರೆ. ನಟಿಯರ ಗೌರವವನ್ನ ಕಾಪಾಡುವುದು ಅತ್ಯಂತ ಮುಖ್ಯವಾಗಿದೆ. ಪಾಪರಾಜಿಗಳು ತಮ್ಮ ಕೆಲಸದಲ್ಲಿ ವೃತ್ತಿಪರತೆ ಮತ್ತು ಶಿಸ್ತನ್ನ ಕಾಪಾಡಬೇಕು ಎಂದು ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಶಿವಣ್ಣ, ರಮ್ಯಾ ಮತ್ತು ಸಪ್ತಮಿ ಗೌಡ ಹೇಳುತ್ತಿರುವುದು ಒಂದೇ: ಗೌರವ, ಅಭಿಮಾನ ಇರಲಿ, ಆದರೆ ಅದು ಅತಿರೇಕಕ್ಕೆ ಹೋಗಬಾರದು. ಒಂದು ಸುದ್ದಿಗಾಗಿ ಅಥವಾ ಒಂದು ವಿಡಿಯೋಗಾಗಿ ಮನುಷ್ಯತ್ವ ಮರೆಯುವುದು ತಪ್ಪು. ಸಪ್ತಮಿ ಗೌಡ ಅವರ ಧೈರ್ಯಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಶಿವಣ್ಣನಂತಹ ಹಿರಿಯರು ಅವರ ಪರವಾಗಿ ಮಾತನಾಡುತ್ತಿರುವುದು ಈ ಹೋರಾಟಕ್ಕೆ ಹೊಸ ಶಕ್ತಿ ತಂದಿದೆ. ಈ ಘಟನೆ ಚಿತ್ರರಂಗದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಗೌರವದ ಬಗ್ಗೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಲವರು ಕಲಾವಿದರು ಸಪ್ತಮಿ ಗೌಡ ಅವರ ಧ್ವನಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇದು ಕೇವಲ ಒಬ್ಬರ ಸಮಸ್ಯೆ ಅಲ್ಲ, ಸಂಪೂರ್ಣ ಚಿತ್ರರಂಗದ ಮಹಿಳೆಯರ ಹಕ್ಕುಗಳ ಪ್ರಶ್ನೆಯಾಗಿದೆ. ಸಪ್ತಮಿ ಗೌಡ, ರಮ್ಯಾ ಮತ್ತು ಶಿವರಾಜ್ ಕುಮಾರ್ ಅವರ ಧ್ವನಿ ಈಗ ಚಿತ್ರರಂಗದಲ್ಲಿ ಬದಲಾವಣೆಗೆ ದಾರಿ ಮಾಡಿಕೊಡಬಹುದೇ ಎಂಬುದು ಗಮನಾರ್ಹ. ಕಲಾವಿದರು ನಮ್ಮವರು ಅಂದುಕೊಳ್ಳುವುದು ಸರಿ, ಆದರೆ ಅವರ ಖಾಸಗಿ ಕ್ಷಣಗಳಿಗೆ ನಾವು ಅಡ್ಡಿಪಡಿಸಬಾರದು. ಕಲಾವಿದರ ಗೌರವವನ್ನ ಕಾಪಾಡುವುದು ಕೇವಲ ಅವರ ಹಕ್ಕು ಮಾತ್ರವಲ್ಲ, ಸಮಾಜದ ಜವಾಬ್ದಾರಿಯೂ ಆಗಿದೆ. ಈ ಧ್ವನಿ ಮುಂದುವರಿಯುತ್ತಿದ್ದು ಮಹಿಳೆಯರ ಗೌರವಕ್ಕಾಗಿ ಚಿತ್ರರಂಗ ಒಟ್ಟಾಗಿ ನಿಂತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.